ಹರೇ ಕೃಷ್ಣ. ಗುಡ್ ಮಾರ್ನಿಂಗ್ ಡಿಯರ್ ಬೆಸ್ಟೀಸ್. ಇವತ್ತು ನಾನು ಆಫೀಸ್ಗೆ ಹೊರಟಿದ್ದೀನಿ. ನಮ್ಮ ಆಫೀಸಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಲ್ಲ ಏನೇನಾಗುತ್ತೆ ಆಫೀಸಲ್ಲಿ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಆಫೀಸ್ ವಿಂಡೋಯಿಂದ ತುಂಬ ಒಳ್ಳೆ ವ್ಯೂ ಕಾಣುತ್ತೆ. ಅದನ್ನು ಕ್ಯಾಪ್ಚರ್ ಮಾಡ್ತಾ ನಿಂತಿದ್ದೆ. ಹಾಗೆ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದ್ರಿಂದ ಕ್ಯಾಮ್ರಾ ಇಟ್ಟು ಒಂದು ಸ್ವಲ್ಪ ನಡ್ಕೊಂಡು ಬಂದು ಲ್ಯಾಪ್ಟಾಪ್ ಎಲ್ಲ ಓಪನ್ ಮಾಡೋ ಥರ ಆ್ಯಕ್ಟ್ ಮಾಡ್ತಿದ್ದೆ. ಸ್ವಲ್ಪ ನಗು ಬರ್ತಿತ್ತು, ಆದರೂ ಟ್ರೈ ಮಾಡೋಣ ಏನು ಅಂತ ಹೇಳಿಬಿಟ್ಟು ಮಾಡಿದ್ದೆ. ಮೌಸು, ಚಾರ್ಜರು, ಲ್ಯಾಪ್ಟಾಪ್ ಎಲ್ಲ ಓಪನ್ ಮಾಡ್ತಾ ಕೆಲಸ ಏನೇನು ಪೆಂಡಿಂಗ್ ಇದೆ ಅಂತೆಲ್ಲ ನೋಟ್ ಮಾಡ್ಕೊಬೇಕಿತ್ತು. ಲ್ಯಾಪ್ಟಾಪ್ ಆನ್ ಮಾಡಿ ನಾನು ಫಸ್ಟ್ ಓಪನ್ ಮಾಡೋದು ನನ್ನ ಸ್ಯಾಲ್ರಿ ರಿವಿಷನ್ ಲೆಟರ್. ಅವತ್ತು ನಮಗೆ ಹೈಕ್ ಲೆಟರ್ನ ರಿಲೀಸ್ ಮಾಡಿದ್ರು, ಅದನ್ನು ಓಪನ್ ಮಾಡಿದ್ದೆ. ಆ ಹೈಕ್ ಲೆಟರ್ನ ನೋಡ್ತಾ ಎಷ್ಟು ಬಂದಿದೆ ಏನು ಅಂತ ಕ್ಯಾಲ್ಕುಲೇಟ್ ಬೇರೆ ಮಾಡ್ತಾ ಇದ್ದೀವಿ. ನನಗನ್ಸುತ್ತೆ ಕೋಟಿ ಕೋಟಿ ಬರೋರು ಕೂಡ ಈ ಪಾರ್ಟಿ ಕ್ಯಾಲ್ಕುಲೇಟ್ ಮಾಡಲ್ಲ. ನಾವು ಬರೋ 2,000ಕ್ಕೆ ಇಷ್ಟೊಂದು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ನಮ್ಮ ಆಫೀಸಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ರಂಗೋಲಿ ಕಾಂಪಿಟೇಷನ್, ಕ್ವಿಜ್ ಕಾಂಪಿಟೇಷನ್ ಮತ್ತು ವಚನಗಳು, ಕವನಗಳು ಎಲ್ಲ ಕಾಂಪಿಟೇಷನ್ಸ್ ಇಟ್ಟಿದ್ರು. ಸೊ ನಾವು ಯಾವುದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ. ರಂಗೋಲಿನ ಒಂದು 2 ಕ್ಯಾಪ್ಚರ್ ಮಾಡೋಕ್ಕಾಯಿತು ಅಷ್ಟೇ. ತುಂಬ ಫ್ಲೋರ್ಸಲ್ಲಿ ತುಂಬ ರಂಗೋಲಿ ಹಾಕಿದ್ರು, ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ, ತುಂಬ ವರ್ಕ್ ಇತ್ತು. ಹಾಗೆ ನಮ್ಮ ಕನ್ನಡಾಂಬೆಗೆ, ಭುವನೇಶ್ವರಿ ಮಾತೆಗೆ ಪೂಜೆ ಮಾಡ್ತಾ ಫ್ಲ್ಯಾಗ್ ಹೋಸ್ಟಿಂಗನ್ನು ಸ್ಟಾರ್ಟ್ ಮಾಡಿದರು. ನಮ್ಮ ಕನ್ನಡಿಗರಿಗೆ ನಾನ್ ಕನ್ನಡಿಗರ್ಸ್ ಆಗಲಿ ಇಲ್ಲ ಯಾರು ಔಟ್ಸೈಡರ್ಸ್, ಫಾರಿನರ್ಸ್ ಕನ್ನಡದಲ್ಲಿ ಮಾತಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಎನ್ಕರೇಜ್ ಮಾಡ್ತೀವಿ. ಹಾಗೆ ನಮ್ಮ ಗೆಸ್ಟ್ ಒಬ್ಬರು ಕನ್ನಡದಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ, ತುಂಬ ಖುಷಿಯಾಗುತ್ತೆ ಕೇಳಿ. ನೀವು ಒಂದ್ಸತಿ ಕೇಳಿ. Happy Canada Rajyotsava. Dania Varadaran. I'm not sure if it was right, but thank you very much and congratulations. You have a great country, an amazing state and a beautiful, beautiful town. Be proud of that. Thank you very much for all of you. ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಲ್ವಾ. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಕನ್ನಡದಲ್ಲಿ ಮಾತಾಡ್ತಾರೆ ಅಂತ. 2 ಪದ ಆಗಿದ್ರೂ ಕೂಡ ಅವರು ಟ್ರೈ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಎಲ್ಲ ಫಂಕ್ಷನ್ನ ಮುಗಿಸ್ಕೊಂಡು ನಾವು ಕ್ಯಾಂಟೀನಿಗೆ ಹೋಗ್ತೀವಿ. ನಮಗೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಪುಳಿಯೋಗರೆ ಮತ್ತು ಕೇಸರಿ ಬಾತ್ ಸ್ಪೆಷಲ್ ಇರುತ್ತೆ ಅವತ್ತು. ಊಟ ಮಾಡಿಕೊಂಡು ಮತ್ತೆ ಕ್ಯಾಬಿನ್ ಹತ್ರ ಬಂದು ಕೂತ್ಕೊಳ್ತೀವಿ. ಕಂಪನಿ ಪಾಲಿಸಿ ಪ್ರಕಾರ ಹೈಕ್ನ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ ರೀಚ್ ಆಯಿತಾ, ಹ್ಯಾಪಿನಾ ಇಲ್ಲ ಅಂತ ಕೇಳ್ತಿದೆ. ಹಾಗೆ ನಮಗೂ ಕೂಡ ಸ್ವಲ್ಪ ಡಿಮೋಟಿವೇಟ್ ಆಗಿತ್ತು. ಮೋಸ್ಟ್ಲಿ ಎಲ್ಲ MNCಸಲ್ಲಿ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದಿಲ್ಲ. ಒಂದೊಂದ್ಸಲಿ ಹೇಗೆ ಫೀಲ್ ಆಗುತ್ತೆ ಅಂತ ಅಂದರೆ, ಯಾರಾದರೂ ಒಬ್ಬರು ಕನ್ನಡದಲ್ಲಿ ಮಾತಾಡಿಸ್ಬಿಟ್ರೆ ನಮಗೆ ಖುಷಿ ಆಗಿಬಿಡುತ್ತೆ. ಯಾಕೆಂದರೆ ಆ ದಿನ ಪೂರ್ತಿ ಇಂಗ್ಲೀಷಲ್ಲಿ ಮಾತಾಡಿ ಭಾವನೆಗಳನ್ನೋದು ಕಲ್ತ್ಕೊಬಿಟ್ಟಿರ್ತೀನಿ ನಾನು. ಯಾರಾದರೂ ಕನ್ನಡದಲ್ಲಿ ಮಾತಾಡಿದ್ರೆ ಫುಲ್ ಖುಷಿ ಆಗಿಬಿಡುತ್ತೆ. ಹಾಗೆ ಇವತ್ತು ಇಷ್ಟೊಂದು ಜನ ಕನ್ನಡಿಗರ್ಸ್ನ ನೋಡಿ ನನಗೆ ಖುಷಿ ಆಯಿತು. ಮತ್ತು ಯಾವಾಗಲೂ ನನಗೆ ಕನ್ನಡದವರೇ ಯಾಕೆ ಸಿಗೋದಿಲ್ಲ ಅಂತ ಅನಿಸ್ತಾ ಇರುತ್ತೆ. ತುಂಬ MNCಸಲ್ಲಿ ಕನ್ನಡ ರಾಜ್ಯೋತ್ಸವನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ. ನಾನು ನೋಡಿಲ್ಲ ಯಾವ ಕಂಪನೀಸಲ್ಲೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು. ನಮ್ಮ ಕಂಪನಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು, ಕನ್ನಡನ ಈ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ದಾರಾ ನಮ್ಮ ಆಫೀಸವರು ಅಂತ. ಇದು ಫಸ್ಟ್ ವರ್ಷ ಅಲ್ಲ, ಕಳೆದ 3 ವರ್ಷದಿಂದ ನಾನು ನೋಡ್ತಿದ್ದೀನಿ. 3 ವರ್ಷದಿಂದ ಇಷ್ಟೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೀರಿಯಸ್ ಆಗಿ ಒಂದು ಸ್ವಲ್ಪ ಕೆಲಸ ಮಾಡ್ತಾ ಏನೇನು ಸ್ಕ್ರಮ್ಗೆ ಅಪ್ಡೇಟ್ ಮಾಡಬೇಕು ಅಂತ ಎಲ್ಲ ನೋಟ್ ಮಾಡ್ಕೋತಾ ಇದ್ದೆ. ನಾನು ಯಾವುದೇ ಸ್ಕ್ರಮ್ ಅಪ್ಡೇಟ್ಗೂ ಮುಂಚೆ ತುಂಬ ಪ್ರಿಪೇರ್ ಆಗ್ತೀನಿ, ಏನು ಅಪ್ಡೇಟ್ ಮಾಡಬೇಕು, ಏನು ಕೆಲಸ ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ಅಂತ. ನಾನು ಸ್ಕ್ರಮ್ ಅಪ್ಡೇಟ್ ಮಾಡಿ ಆದಮೇಲೆ ಮೈಕ್ನ ಅನ್ಮ್ಯೂಟ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದೀನಿ. ಪಕ್ಕದಲ್ಲಿ ಸೌಂಡ್ ಏನೋ ಬರ್ತಿದೆ, ಅದನ್ನು ನೋಡಿ ಅವರು ಸ್ಟಾಪ್ ಮಾಡಿದ್ರು, ಡಿಸ್ಟರ್ಬ್ ಆಗ್ತಿತ್ತು ಅವರಿಗೆ. ನಾನು ಆಮೇಲೆ ಹೇಳಿದೆ, ಸಾರಿ ಮೈಕ್ ಅನ್ಮ್ಯೂಟ್ ಆಗಿತ್ತು, ನಾನು ಆಫೀಸಲ್ಲಿದ್ದೀನಿ ಅಂತ ಹೇಳಿ ಮ್ಯೂಟ್ ಮಾಡಿದೆ. ಇದು ಯಾವಾಗಲೂ ನನ್ನದು ಕಾಮನ್ ಮಿಸ್ಟೇಕು, ಮ್ಯೂಟ್ ಮಾಡೋದನ್ನೇ ಮರಿತೀನಿ. ಈ ಥರ ಇರುತ್ತೆ ನಮ್ಮ ಆಫೀಸ್ ಜರ್ನಿ. ಒಂದೊಂದ್ಸಲಿ ಅನಿಸುತ್ತೆ ಯಾವಾಗಲೂ ಫಂಕ್ಷನ್ಸೇ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಆದರೆ ದುಡಿಲೇಬೇಕು, ಕಷ್ಟಪಡಲೇಬೇಕು, ದುಡ್ಡು ಮಾಡಲೇಬೇಕು. ಕೆಲಸ ಮಾಡಿಲ್ಲ ಅಂದರೆ ದುಡ್ಡು ಬರೋದಿಲ್ಲ. ಇವತ್ತು ಫ್ರೈಡೇ ಆಗಿರೋದ್ರಿಂದ, ಅದು ಹೈಕ್ ಬಂದಿರೋದ್ರಿಂದ ಸ್ವಲ್ಪ ಡಿಮೋಟಿವೇಟ್ ಆಗಿತ್ತು. ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು ಅಂದರೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಬೇಕು. ಆ್ಯಕ್ಚುಲಿ ಟ್ರಾಫಿಕ್ದೆಲ್ಲ ವೀಡಿಯೋ ಶೂಟ್ ಮಾಡೋಣ ಅಂದ್ಕೊಂಡೆ, ಆದರೆ ಸಡನ್ನಾಗಿ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನೂ ಕರೆಕ್ಟಾಗಿ ಶೂಟ್ ಮಾಡೋಕ್ಕೆ ಆಗಲಿಲ್ಲ.
ಹಾಗೆ ಲ್ಯಾಪ್ಟಾಪ್ ಎಲ್ಲ ಕ್ಲೋಸ್ ಮಾಡಿ ನಾನು ಕೂತ್ಕೊಂಡಾಗ ನನ್ನ ಫ್ರೆಂಡ್ಸ್ ಬಂದರು. ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ಹೀಗೆ ನಮ್ಮ ಆಫೀಸ್ ಅವರೇ ತುಂಬ ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ನೋಡಿಕೊಂಡು ಬಾಳೆಹಣ್ಣು ತಿಂದ್ಕೊಂಡು ದಾಳಂಬ್ರಿ ಎಲ್ಲ ತಿಂದ್ಕೊಂಡು ನನ್ನ ಕೆಲಸನ, ನನ್ನ ವರ್ಕ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ ಇವತ್ತಿಗೆ. ಸೊ ಡಿಯರ್ ಬೆಸ್ಟೀಸ್, ಇದು ಇವತ್ತಿನ ನನ್ನ ಆಫೀಸ್ ಡೇ ಆಗಿತ್ತು. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹರೇ ಕೃಷ್ಣ.